ಅಲ್ಲ ಇದು ನಮಗೆ ನೋಡಿ ಅವರು ಏನು ಮಾಡಿದ್ದಾರೆ, ಕೆಲವೇ ದಿವಸದ ಹಿಂದೆ ಅವೆಲ್ಲ ಇನ್ನೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಏನೋ ಅವ್ರಿಗೆ ಅಸೆಂಬಲ್ ಮಾಡಿ ಡ್ರಗ್ಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ ನಮಗೆ ಮಾಹಿತಿ ಖಂಡಿತವಾಗಿ ಸಿಕ್ಕಿರೋದು. ಅವರು ಅಲ್ಲಿ ಏನೋ ಮಾಡಿ ಅಲ್ಲಿ ಹಿಡ್ಕೊಂಡಾಗ ಅವ್ರು ಹೇಳಿದ್ದಾರೆ ಇನ್ನೂ ಮಾಡ್ತಾಯಿದ್ದೀವಿ, ನಾವೆಲ್ಲ ಗುಡ್ಡೆ ಹಾಕ್ತಾಯಿದ್ದೀವಿ ಹಾಗೆ ಅಂದಾಗ ಅವ್ರು ಬಂದಿದ್ದಾರೆ. ಅಷ್ಟರಲ್ಲಿ ನಮ್ಮವರು ಅವ್ರ ಜೊತೆಯಲ್ಲಿ ಹೋಗಿ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಯಾವುದು ಅವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಗೋಡನ್ ಸಿಕ್ಕಿದೆ, ಅಲ್ಲಿ ವಾಸನೆ ಬರ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಕಂಪ್ಲೇಂಟ್ ಮಾಡಿದ್ರು, ಅಲ್ಲಿ ಯಾವುದೇ ರೀತಿ ಕ್ರಮ ಆಗಿದೆ ಸರ್. ಅಂದ್ರೆ ಕೊತ್ನೂರು ಮತ್ತೆ ಬಾಗ್ಲೂರು ಏನಿದೆ ಅದು ತುಂಬಾ ಇಂಟೀರಿಯರ್ ಏರಿಯಾ, ಅಲ್ಲಿಗೆ ಪೊಲೀಸರು ಪ್ರತಿನಿತ್ಯ ಹೋಗೋದು, ಸಾರ್ವಜನಿಕರು ಪ್ರತಿನಿತ್ಯ ಹೋಗುವಂತ ಜಾಗಗಳಲ್ಲ. ಆದ್ರೆ ಅವಲಹಳ್ಳಿ ಲಿಮಿಟ್ ಯರಪ್ಪನಹಳ್ಳಿ ಅಂತ ಏನೊಂದು ಊರಲ್ಲಿ ಸಿಕ್ಕಿದೆ, ಅದು ಸಾರ್ವಜನಿಕರು ಹಳ್ಳಿಯವರು ಎಲ್ಲರೂ ವಾಸ ಮಾಡ್ತಿರುವಂತ ಎಕ್ಸಿಸ್ಟಿಂಗ್ ಏರಿಯಾ. ಅಲ್ಲಿಯ ಸುತ್ತಮುತ್ತಲಿನ ಜನರು ಅವಲಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ತುಂಬಾ ನಮಗೆ ಘಾಟ್ ಹೊಡೆಯುತ್ತೆ, ಸ್ಮೆಲ್ ಹೊಡೆಯುತ್ತೆ ಅಂತ ಈ ಹಿಂದೆನೆ ಕಂಪ್ಲೇಂಟ್ ಮಾಡಿದೀವಿ. ಸ್ಥಳೀಯ ಪೊಲೀಸ್ನವರು ಸ್ಥಳಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಅದ್ರ ಕ್ರಮ ಆಗಿಲ್ಲ ಅನ್ನೋದನ್ನ ಅವರು ಹೇಳ್ತಾರೆ. ಇಲ್ಲ ಅದು ಏನು ವಾಸನೆ ಬಂದರೆ ಅದರ ಬಗ್ಗೆ ಅಲ್ಲಿ 3 ದಿವಸ ಹಿಂದೆ ಕೇಸ್ ಆಗಿದೆ. ಅದು ಬೇರೆ ಕೆಮಿಕಲ್ಸ್ದು ಒಂದು ಕೆಮಿಕಲ್ ಇದಕ್ಕೆ ಯಾವುದು ಎಂಥ ಟಾಯ್ಲೆಟ್ ಇದಕ್ಕೆ ಯೂಸ್ ಮಾಡ್ತೀವಿ, ಹಾರ್ಪಿಕ್ ಟೈಪ್, ಅದಕ್ಕೆ ಅಲ್ಲೇ ಇತ್ತು. ಅದರ ಇದು ಮಾಡಿ ಹೋಗಿದೆ. ಇದರ ಬಗ್ಗೆ ಗೊತ್ತಾದರೆ ನಾವು ಮಾಡ್ತಿದ್ವಿ. ಸ್ಟಿಲ್ ಸಾಹೇಬರು ಈಗ ಇಬ್ಬರು DCPsಗೆ ಹೇಳಿದಾರೆ, ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಆ ಥರ ಇದ್ದರೆ ನಾವು ಖಂಡಿತ ಇದರ ಬಗ್ಗೆ ನಿಮ್ಮ ಮಾಹಿತಿ ನೋಡ್ತೀವಿ, ಕೇಳ್ಕೊಂಡು. ಇಲ್ಲ ಮೈಸೂರದ್ದು ಇಲ್ಲ ಮೈಸೂರಿನ ಬಗ್ಗೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಯಾಕಂದರೆ ಅಲ್ಲಿದು ಆಯಿತು. ನಾವು ಅದಾದಮೇಲೆ ಆ ಇನ್ಸಿಡೆಂಟ್ ಆದಮೇಲೆ ಇಡೀ ಪೊಲೀಸ್ ಇಲಾಖೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು, ಎಲ್ಲೂ ಕೂಡ ಇಂಥದ್ದು ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರು. ನಾನು ಹೇಳಿದ್ನಲ್ಲ, ನಮಗೆ ನ್ಯೂ ಇಯರಿಗೆ ಇದೆಲ್ಲ ಆಗುತ್ತೆ ಅನ್ನೋ ಗೊತ್ತಿದ್ದೇನೆ. ಅಕ್ಟೋಬರ್ ಎಲ್ಲಿದೆ, ಅಕ್ಟೋಬರು 3 ತಿಂಗಳ ಮುಂಚೆನೇ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಅದು ಮಾಡಿ ಈಗ ಇದೇನೋ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಪ್ಲೈ ಮಾಡೋ ಲೆಕ್ಕಕ್ಕೆ ಬಂದುಬಿಟ್ಟಿದ್ದಿದ್ರೆ ನೀವು ಹೇಳೋದು ನಾನು ಒಪ್ತೀನಿ. ಅದಕ್ಕೆ ಮುಂಚೆನೇ ಹಿಡ್ದಾಕಿದ್ದೀವಲ್ಲ, ಅವ್ರ ಮಾಹಿತಿ ಕೇಳಿ. ಈಗ ನಮ್ಮವರು ನೋಡಿ, ನಮ್ಮವರು ಡೆಲ್ಲಿಗೆ ಹೋಗ್ತಾರೆ, ಮನೆಗಳಲ್ಲಿ ತಯಾರು ಮಾಡ್ತಿದ್ದಾರೆ ಅನ್ನೋದು ಒಂದು ಮಾಹಿತಿ ಇಲ್ಲ ಅಂದ್ರೆ ನಿಮ್ಮ ಬೆಂಗಳೂರು ಪೊಲೀಸ್ ಇಷ್ಟೊಂದು ಪೊಲೀಸ್ ಯಾಕೆ ಬೇಕು ಸರ್? ಈಗ ಬೆಂಗಳೂರು ಪೊಲೀಸರು ಕೆಲಸ ಮಾಡಿಲ್ಲ ಅಂದ್ರೆ 180 crore ಹಿಡಿದಿದ್ದಾರೆ, ಅಲ್ಲಿ ಅಪ್ರಿಶಿಯೇಟ್. ಬಟ್ ಈ 3 ಫ್ಯಾಕ್ಟರಿಗಳನ್ನ ಇನ್ಸ್ಟಾಲ್ ಮಾಡೋದಿದೆಯಲ್ಲ, ಇದು ಅಕ್ಸೆಪ್ಟೇಬಲ್ ಅಲ್ಲ ಅನ್ನೋದಷ್ಟೇ ಸರ್. ಅಲ್ಲ ನಾನು ಸಮರ್ಥನೆ ಮಾಡೋಕ್ಕೆ ಹೋಗೋದಿಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ. ಈಗ ಒಂದು ವೇಳೆ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಮಾರಾಟ ಮಾಡಿ ಜನಸಮುದಾಯಕ್ಕೆ ಕೊಟ್ಟಿತ್ತು ಅಂತಂದರೆ ಅದು ಬೇರೆ ಒಂದು. ಆದರೆ ಇವರು ತರುವಾಗಲೇ ಈಗ ಹೌದು ಅವ್ರು ಮಾಡುವಾಗ ಹಿಡಿಯೋರು ನಮ್ಮವರು. ಈಗ ಮಾಹಿತಿ ಅಲ್ಲಿ ಅವನು ಇಟ್ಕೊಂಡ್ರಲ್ಲ, ಆ ಮಾಹಿತಿ ಈಗ ನಾವು ಅನೇಕ ಸಂದರ್ಭದಲ್ಲಿ ನಾವು ಹೋಗ್ತೀವಿ. ನಮ್ಮ ಪೊಲೀಸ್ನವರು ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ 3-4 ಟೀಮ್ ಇದೆ, ಕಾಯ್ಕೊಂಡಿದ್ದಾರೆ. ಈಗ ಏನೇನೋ ವಿಚಾರದಲ್ಲಿ ನಾವು ಹೋಗ್ತೀವಿ. ಹಾಗಾದರೆ ಆ ಪೊಲೀಸ್ ಫೈಲರು ಅಂತ ಹೇಳ್ಬಿಟ್ರೆ ಈ ಕೆಲವು ಮಾಹಿತಿಗಳು ಸಿಗೋದಿಲ್ಲ, ಕೆಲವು ಮಾಹಿತಿಗಳು ಸಿಗುತ್ತೆ, ಶೇರ್ ಮಾಡ್ತಾರೆ. ಈ ಎಂಟೈರ್ ಕಂಟ್ರಿಯಲ್ಲಿ ಪೊಲೀಸ್ನವರು ಅವರವರ ರಾಜ್ಯದ ಮಾಹಿತಿಗಳನ್ನು ಇಂಥದ್ರಲ್ಲಿ ಶೇರ್ ಮಾಡ್ತಾರೆ. ಮಾಡಿದಾಗಲೇ ನಾವು ಹಿಡಿಯೋಕ್ಕಾಗುತ್ತೆ, ಇಲ್ಲದೆ ಹಿಡಿಯೋಕ್ಕಾಗಲ್ಲ. ಮಹಾರಾಷ್ಟ್ರ ಇರೋದು 900 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿನ ಪೊಲೀಸ್ ವ್ಯವಸ್ಥೆ ಇರೋದು ಕೂಡ ಅಷ್ಟು ದೂರದಲ್ಲಿ. ಅದು ಯಾವುದೋ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗ್ತಾನೆ, ಅದು ಥ್ರೂ ಹುಡ್ಕೊಂಡು ಬಂದು ಇಲ್ಲಿ ಹಿಡಿತಾರೆ. 900 ಕಿಲೋಮೀಟರ್ ಇಲ್ಲಿ ಹುಡುಕುವಾಗ ಬರೀ 7 ಕಿಲೋಮೀಟರ್ ಇರತಕ್ಕಂಥ ಕಿಲೋಮೀಟರ್ ಪ್ರಶ್ನೆ ಅಲ್ಲ ಇವರೇ, ಮಾಹಿತಿಗಳ ಪ್ರಶ್ನೆ. ಮಾಹಿತಿ ಅವನು ಯಾರೋ ಡ್ರಗ್ಗು ಸಪ್ಲೈ ಮಾಡ್ತಾ ಇದ್ದವನು ಅಲ್ಲಿ ಹಿಡಿದಿದ್ದಾರೆ, ಅವನು ಮಾಹಿತಿ ಕೊಟ್ಟಿದ್ದಾನೆ, ಆ ಮಾಹಿತಿ ಆಧರಿಸ್ಕೊಂಡು ಬಂದಿದ್ದಾರೆ. ನಮಗೆ ಹೇಳದೆ ಬರಲ್ಲ ಅವರು, ನಮ್ಗೆ ಹೇಳೇ ಬಂದಿರೋದು. ಈಗ ನಮಗೆ ಮಾಹಿತಿ ಬಂತು, ಒಂದು ನಿಮಿಷ ಕೇಳಿ, ಮಾಹಿತಿ ನಮಗೆ ಬಂದಾಗ ನಾವು ಮಹಾರಾಷ್ಟ್ರ ಪೊಲೀಸಿಗೆ ಹೇಳ್ತೀವಿ, ನಾವೇ ಹೋಗ್ತೀವಿ ಅಲ್ಲಿಗೆ, ಮಹಾರಾಷ್ಟ್ರ ಬಾಂಬೆಗೆ ಹೋಗ್ತೀವಿ. ನಮ್ಮವ್ರು ಹೋಗಿದ್ದಾರೆ, ಬೇಕಾದಷ್ಟು ಸರಿ ಹೋಗಿ ಹಿಡ್ಕೊಂಡ್ಬಂದಿದ್ದಾರೆ. ಇಟ್ ಈಸ್ ಎ ಕಲೆಕ್ಟಿವ್ ಎಫರ್ಟ್. ಯಾರನ್ನ ಒಬ್ಬರನ್ನೊಬ್ಬರನ್ನ ಬ್ಲೇಮ್ ಮಾಡೋದಲ್ಲ. ಇಟ್ಸ್ ಎ ಕಲೆಕ್ಟಿವ್ ಎಫರ್ಟ್ ಇನ್ ದಿ ಎಂಟೈರ್ ಕಂಟ್ರಿ. ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲರೂ ಕೂಡ ಡ್ರಗ್ಗಿನ ಬಗ್ಗೆ ನಾವು ಎಲ್ಲ ಸ್ಟೇಟ್ನವರು ಚೀಫ್ ಮಿನಿಸ್ಟ್ರುಗಳು ಡಿಕ್ಲೇರ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕರ್ನಾಟಕದಲ್ಲೂ ನಾವು ಮಾಡಿದ್ದೀವಿ. ಇಟ್ಸ್ ಎ ಕಲೆಕ್ಟಿವ್ ಎಫರ್ಟ್ ಆಫ್ ಇಂಡಿಯಾ. ನೀವು ಮೂಲಭೂತ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಒಂದು ಮನೆ ಫೈಲ್ ತೆಗಿತಾ ಇರ್ತೀವಿ,
ಈಗ ಅಲ್ಲೇ ಗೃಹ ಪ್ರವೇಶ ಬಂದಿದ್ದಾನೆ, ಆ ಪಕ್ಕನು ನೋಡ್ಕೊಳ್ಳಿ ಅಂದ್ರೆ ಯಾರು ಜವಾಬ್ದಾರಿ? ನಾನು ಅದು ಒಪ್ಕೊಳ್ತೀನಿ. ನಾನು ಡಿನೇ ಮಾಡಿದ್ನ ಈಗ ನಾನು ಡಿನೇ ಮಾಡಲೇ ಇಲ್ವಲ್ಲ. ಈಗ ನನ್ನ ಪ್ರೋಸೆಸ್ಸು ಏನಾಗಿದೆ ನನ್ನ ಸೈಟ್ ಒತ್ತಿಸ್ಬಿಟ್ಟು ಪಕ್ಕ ಗೊತ್ತಾಯ್ತು ನನಗೆ, ನೀವು ಹೇಳಿದ್ದು ಗೊತ್ತಾಯಿತು. ಪ್ರೋಸೆಸ್ಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಹೇಳಿದ್ದು ಹೌದು ನಿಮ್ಮ ಪೊಲೀಸ್ನವ್ರು ಫೇಲ್ಯೂರ್ ಆಗಿಲ್ಲ ಅಂತ ಹೇಳಿದ್ನ ನಾನು. ನಮ್ಮವರು ಅವ್ರ ಜೊತೆಯಲ್ಲೇ ಸೇರಿಕೊಂಡೇ ಆಪ್ರೇಷನ್ಸ್ ಮಾಡಿರೋದು ಬಟ್ ನೇರವಾಗಿ. ಹಾಂ ಇನ್ಫಾರ್ಮೇಶನ್ ನಿಮ್ಮದಲ್ಲ ಅಷ್ಟೇ. ಆಯ್ತು, ಹೌದು, ನಮ್ಮ ಇನ್ಫಾರ್ಮೇಷನ್ ನಾವು ಕೊಡೋದಿಲ್ವ ಬಾಂಬೆಗೆ? ಇಲ್ಲ ಸರ್, ಸರ್, ನಾನಿಲ್ಲ ಅಂತ ಹೇಳ್ತಿಲ್ಲ. ನೋಡ್ರಿ, ಐ ಆಮ್ ಟೆಲ್ಲಿಂಗ್ ಯು, ಡೋಂಟ್ ಟ್ರೈ ಟು ಲುಕ್ ಇನ್ ಟು ಇನ್ ಬಿಟ್ವೀನ್ ದಿ ಲೈನ್ಸ್. ಇಲ್ಲಿ ಕಲೆಕ್ಟಿವ್ ಎಫರ್ಟ್ ಇದು. ಒಬ್ಬರು ಇಬ್ಬರು ಒಂದು ಪೊಲೀಸು ಎರಡು ಪೊಲೀಸ್ ಮಾಡೋಕ್ಕಾಗಲ್ಲ. ಎಲ್ಲ ದೇಶದ ಎಲ್ಲ ರಾಜ್ಯದ ಪೊಲೀಸು ಕೂಡ ಈ ಡ್ರಗ್ಸ್ ವಿರುದ್ಧ ನಾವು ಏನು ವಾರ್ ಡಿಕ್ಲೇರ್ ಮಾಡಿದ್ದೀವಿ ಅದರಲ್ಲಿ ಕೋಆಪ್ರೇಟ್ ಮಾಡ್ತಿದ್ದಾರೆ, ಮಾಡಬೇಕು. ಅದಕ್ಕೆ ನ್ಯಾಷನಲ್ ಲೆವೆಲ್ನಲ್ಲಿ ಇವತ್ತು NDPC ಆ್ಯಕ್ಟ್ ತಂದಿದ್ದು ಯಾಕೆ? ಇಟ್ಸ್ ಎ ನ್ಯಾಷನಲ್ ಸೆಂಟ್ರಲ್ ಆ್ಯಕ್ಟ್. ನಾವು ಎಲ್ಲರಿಗೂ ಮಾದರಿ ಆಗಿದ್ವಿ ಬೆಂಗಳೂರು ಸಿಟಿ ಪೊಲೀಸು. ಆಯಿತು, ಘಟನೆ ಈಗ ನಮ್ಮವರು ಹೌದು ಮಾಡ್ತಾ ಇದ್ದಾರೆ. ಅದಕ್ಕೆ ಅಲ್ಲಲ್ಲ, ಇದೊಂದು ಇನ್ಸಿಡೆಂಟನ್ನು ಕೋರ್ಟ್ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು. ಅಲ್ಲಲ್ಲ ಕೇಳಿ, ಅಲ್ಲಲ್ಲ 3 ಮನೆ ಏನಿಲ್ಲ, ಒಂದೇ ಈಗ ಜಾಗದಲ್ಲಿ ಒಂದೇ ಕಡೆ ಇರೋದು 3 ಇಲ್ಲ. ಅಲ್ಲಿ ಕೇಳಿಯಪ್ಪ, ಅಲ್ಲೇ DCP ಹೋಗಿದ್ದವ್ರು ಅಲ್ಲೇ ಇದ್ದಾರೆ ಜೊತೆಯಲ್ಲಿ. 3 ಕಡೆ ಅಂತ ನೀವು ಮಾಧ್ಯಮದಲ್ಲಿ ಹಾಕಿದ್ದೀರಾ. ಇಟ್ ಈಸ್ ಇನ್ ಒನ್ ಪ್ಲೇಸ್. ಸೀಸ್ ಮಾಡಿ ಹೋಗಿದ್ದಾರಲ್ಲ. ಹೌದು, ಅಲ್ಲೇ ಕೇಳಿ. ಅದು ಏನಾಗಿದೆ, ಅವರು ಅಲರ್ಟ್ ಆಗಿ ಅಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಡಿಸ್ಟ್ರಿಬ್ಯೂಟ್ ಮಾಡುವಾಗ ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರು ಹಿಡಿದಿದ್ದಾರೆ ಅಂತ ಕ್ಲೈಮ್ ಮಾಡ್ಕೊಳ್ತಾರೆ. ಜೊತೆಯಲ್ಲಿ ನಮ್ಮ ಪೊಲೀಸರು ಮಾಡ್ಲಿ, ಏನು ತಪ್ಪೇನಿದೆ? ಕಾರ್ಯಾಚರಣೆ ಮಾಡಿದ್ದಾರೆ. ಅಲ್ಲಪ್ಪ, ತಪ್ಪೇನಿದೆ? ಹೇಳ್ಕೊಳಕ್ಕೆ ಏನು ಅಂದ್ರೆ ಇವ್ರು ಹೌದು, ನಾವು ಇದ್ವಲ್ಲ ಜೊತೆನಲ್ಲಿ, ನಮ್ಮ DCPನೇ ಹೋಗಿದ್ರಲ್ಲ. ಈಗ ನಾವು ಕ್ಲೈಮ್ ಮಾಡ್ತೀವಿ. ನಾವು ನೋಡ್ರಿ, ಮಾಹಿತಿ ಎಲ್ಲರಿಗೂ ಸಿಕ್ಕುತ್ತೆ. ಮಾಹಿತಿ ಸಿಕ್ಕಿದಾಗ ಅವ್ರು ಹೋಗಿದ್ದಾರೆ, ತಪ್ಪೇನಿದೆ? ಸಾಹೇಬ್ ಹೇಳಿದಾರಲ್ಲ, ಜಂಟಿಯಾಗಿ ಹೋಗಿದ್ದೀವಿ. ಮತ್ತೆ ನಾವು ಹಾಂ, ಇವತ್ತು ಬರೀ ಅವರೇ ಹೋಗಿದ್ದು ನಮ್ಗೆ ಗೊತ್ತಿಲ್ಲದೆ ಅವ್ರು ಹೋಗ್ಬಿಟ್ಟಿದಾರಪ್ಪ ಅಂದರೆ ನೀವು ಹೇಳೋದು ಕರೆಕ್ಟ್. ಬೆಳಿಗ್ಗೆ ನಾನು ಮಾತಾಡಿದ್ದೀನಿ ಅಲ್ಲಿ ಹೆಡ್ಗೆ, ಒಪ್ಕೊಂಡಿದ್ರು. ಅವ್ರು ಒಪ್ಕೊಂಡಿದ್ದಾರೆ ನಮ್ಮ ಡಿಸಿಷನ್. ಹಾಗೆ 2 days before ನೀವು ತಿಳಿಸ್ಬೇಕಿದೆ. It will be open book ಆಗಿರುತ್ತೆ. ಒಂದು ನಿಮಿಷ. ಸರ್, ಈಗ ವೈಜಾಗ್ ಮತ್ತೆ ಒಡಿಸ್ಸಾದಿಂದ ಗಾಂಜಾಗಳು ಸಪ್ಲೈ ಆಗ್ತವೆ. ಅದು ವಿಚಾರಗಳು ಬೇರೆ. ಹೈಡ್ರೋಲಿಕ್ ಗಾಂಜಾ ಇರ್ಬೋದು, ಬರೀ ಗಾಂಜಾ ಇರ್ಬೋದು, ಇದೆಲ್ಲ ಬೆಂಗಳೂರು ಸಿಟಿಗೆ ಅಲ್ಲಿ ಇಲ್ಲಿ ಬಂದು ಡಂಪ್ ಆಗುತ್ತೆ. ಅದು ಬೇರೆ ವಿಚಾರ. ಒಂಟಿಯಾಗಲ್ಲ, ಜಂಟಿಯಾಗಿ ಮಾಡುವಂತ ಕೆಲಸಗಳು ಮಾಡ್ತಾರೆ. ಆದ್ರೆ ಈ ಫ್ಯಾಕ್ಟರಿಗಳನ್ನ ಬೇರೆ ಬೇರೆ ರಾಸಾಯನಿಕಗಳನ್ನ ತಗೊಂಡು ಬಂದು ಅಲ್ಲೇ ಪ್ರಿಪೇರ್ ಮಾಡುವಂತಹ ಕೆಲಸಗಳು ಮಾಡಿದಾಗ ಇಲ್ಲಿ SPಗಳು ಅಥವಾ ಬೇರೆ ಬೇರೆ ಇನ್ಸ್ಪೆಕ್ಟರ್ಗಳೆಲ್ಲ ಲೋಕಲ್ ಇರ್ತಾರಲ್ಲ, ಅವರಿಗೆ ಆ ಗಮನಕ್ಕೆ ಬರಬೇಕಿತ್ತು. ವಾಟ್ ಆರ್ ಯು ಟ್ರೈಂಗ್ ಟು ಸೇ? ಅಲ್ಲ, ಏನು ಹೇಳಬೇಕು ಅಂತ ಹೇಳ್ತಿದ್ದೀರಾ? ವಿಚಾರ ಏನಂತ ಹೇಳಿದ್ರೆ ಮಾಹಿತಿ ನೀವು ಹೇಳಿದೆಲ್ಲ ಒಪ್ಕೊಳ್ತೀನಿ ರೀ. ವಾಟ್ ಈಸ್ ಯುವರ್ ಕನ್ಕ್ಲೂಷನ್? ಆಲ್ ರೈಟ್, ಅವರಿಗೆ ಎಚ್ಚರಿಕೆ ಕೊಡ್ತೀವಿ, ಆಯ್ತಾ? ಎಚ್ಚರಿಕೆ ಕೊಡ್ತೀವಿ. ಮಹಾರಾಷ್ಟ್ರ ಪೊಲೀಸರ ಜೊತೆ ಜಂಟಿ ಕಾರ್ಯಾಚರಣೆ ಮಾಡಿದ್ರು ಕೂಡ ಅವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ನಮ್ಮ ಪೊಲೀಸರು ಅಯ್ಯೋ ರಾಮ, ಬರಲ್ವಾ ಅಂತ. ಅವ್ರು ನೀವು ಬರೆದ್ರೆ ನಾವೇನ್ರಿ ಮಾಡೋದು? ಸರ್, ಇಲ್ಲ ನಮ್ಮವ್ರು ಯಾವುದೇ ಅಲ್ಲ, ನೀವು ನೋಡಿ ಕೇಳಿ ಅಪ್ಪ, ನೀವೆಲ್ಲ ಸತ್ಯವಂತರೇ, ನಾನೇನಿಲ್ಲ ಅಂತ ಹೇಳಿಲ್ಲ. ನಮ್ಮವರು ಹೋಗಿಲ್ದೇ ಇದ್ರೆ ನೀವು ಹೇಳೋದು 100ಕ್ಕೆ 100 ಒಪ್ತೀನಿ ನಾನು. ಸರ್, ನಿಮ್ಮವರು ಪ್ರೆಸ್ ರಿಲೀಸ್ ಮಾಡಿದ್ರೆ ಅವರು ಅಲ್ಲೋಗಿ ಮಾಡಿ ಅವ್ರು ಅಲ್ಲೋಗಿ ಮಾಡಿದ್ದಾರೆ. ಇವರೇ ನಮ್ಮವರು ಜಂಟಿ ನಮ್ಮವರೇ. ಹೌದು, ಇಲ್ಲಿ ನೋಡಿ. ಹೇಳಲಿಲ್ಲ, ನಿಮ್ಮ ಬಾಯಲ್ಲೇ ಬಂದಿತ್ತು. ಇಟ್ ಈಸ್ ಓನ್ಲಿ ಎಸ್ಟರ್ಡೇ ದೇ ಹ್ಯಾವ್ ಲೀಗಲೈಸ್ಡ್. ಎಸ್ಟರ್ಡೇ ಲೀಗಲೈಸ್ ಮಾಡಿದ್ದಾರೆ ನಮ್ಮ ಜಂಟಿ. ಈಗ ನಮ್ಮಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇಂಥದ್ದು ಯಾವುದೇ ಘಟನೆ ಮುಂದೆ ಆಗಕೂಡ್ದು. ಆ ಸಂಬಂಧಪಟ್ಟಂಥ DCP ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, ಅಥವಾ ಆ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಕೂಡ ಹೇಳಿದ್ದೀವಿ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಯಾರೇ ಇರಲಿ. DCPಯಿಂದ ಹಿಡಿದು ಅವರ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಕ್ರಮ ತಗೊಳ್ತೀವಿ. ಈಗಾಗಲೇ ಶುರು ಮಾಡಿದ್ದೀವಿ ನಾವು. ಬೇರೆ ಬೇರೆ ಇನ್ಸಿಡೆಂಟ್ಗಳಲ್ಲಿ ಈವನ್ ಡಿಸ್ಮಿಸ್ ಮಾಡೋವರೆಗೂ ಹೋಗಿದ್ದೀವಿ.